ರಾಮ ಲಕ್ಷ್ಮಣರ ಜೊತೆ ವನವಾಸಕ್ಕೆ ಹೊರಟ ಸೀತೆ 14 ವರ್ಷ ವನವಾಸವನ್ನು ಒಂದೇ ಸೀರೆಯಲ್ಲಿ ಕಳೆದಳು. ಅದು ಕೊಳೆಯಾಗುವುದು, ಹರಿಯುವುದು, ಬಣ್ಣ ಮಾಸುವುದು ಈ ಥರ ಏನೂ ಆಗಲಿಲ್ಲ. ಜೊತೆಗೆ ರಾವಣನ ಸೆರೆಯಲ್ಲಿದ್ದಾಗ ಸೀತೆ ನಿರ್ಜಲ ಉಪವಾಸವನ್ನು ಮಾಡಿದ್ಲು, ಅಂದರೆ ನೀರನ್ನು ಸಹ ಸೇವಿಸಲಿಲ್ಲ. ಇದು ಹೇಗೆ ಸಾಧ್ಯವಾಯಿತು ಹೇಳ್ತೀನಿ ಕೇಳಿ. ರಾಮ, ಸೀತಾ, ಲಕ್ಷ್ಮಣ ವನವಾಸಕ್ಕೆ ಹೊರಟ ಆರಂಭದಲ್ಲಿ ಅಲ್ಲಲ್ಲಿ ಋಷಿಮುನಿಗಳ ಆಶ್ರಮಕ್ಕೆ ಹೋಗಿ ಋಷಿಗಳಿಂದ ಉಪದೇಶ, ಆಶೀರ್ವಾದ ಪಡೆದು ಬರ್ತಾ ಇದ್ರು. ಹೀಗೆ ಹೋಗುವಾಗ ಅವರು ಅತ್ರಿ ಮಹಾಮುನಿಗಳ ಆಶ್ರಮಕ್ಕೆ ಭೇಟಿ ಕೊಡ್ತಾರೆ. ಅತ್ರಿ ಅವರ ಪತ್ನಿ ಮಹಾಸತಿ ಅನಸೂಯಾದೇವಿ ಇವರನ್ನು ಆದರದಿಂದ ಸ್ವಾಗತಿಸ್ತಾಳೆ. ಜ್ಞಾನಿಗಳಾದ ಅತ್ರಿ ಮುನಿಗಳಿಗೆ ಎಲ್ಲವೂ ತಿಳಿದಿತ್ತು. ಪ್ರೀತಿಯಿಂದ ಸತ್ಕಾರವನ್ನು ಮಾಡಿ ಮಹರ್ಷಿಗಳು ಅನೇಕ ಉಪದೇಶ ಮತ್ತು ಧೈರ್ಯ ನೀತಿಗಳನ್ನು ತಿಳಿಸಿ ಮುಂದೆ ಹೇಗೆ ಇರಬೇಕು ಅನ್ನೋದರ ಸುಳಿವನ್ನು ಸಹ ಕೊಡ್ತಾರೆ. ಸೀತೆ ಅರಮನೆಯಿಂದ ವನವಾಸಕ್ಕೆ ಹೊರಟಾಗ ತನ್ನ ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ನಾರಿನ ಸೀರೆ ಉಟ್ಟು ಋಷಿ ಮುನಿಗಳ ಪತ್ನಿಯಂತೆ ಹೊರಟಿರ್ತಾಳೆ. ಅತ್ರಿ ಮುನಿಗಳ ಪತ್ನಿ ಮಹಾಸತಿ ಅನಸೂಯಾದೇವಿಗೆ ಸೀತೆಯ ಗುಣ, ನಡೆ, ನುಡಿ, ಸಹನೆ ನೋಡಿ ಮೆಚ್ಚುಗೆ ಆಗತ್ತೆ. ಸೀತೆಗಾಗಿ ಅಮೂಲ್ಯವಾದ ಸೀರೆಯನ್ನು ಕೊಡ್ತಾಳೆ. ಆ ಸೀರೆಯ ವಿಶೇಷತೆ ಏನು ಅಂದರೆ ಅದು ದೈವಿಕ ಶಕ್ತಿಯುಳ್ಳ ಸೀರೆಯಾಗಿದ್ದು ಎಷ್ಟೇ ವರ್ಷಗಳು ಉಟ್ಟರೂ ಕೊಳೆಯಾಗುವುದು, ಹರಿಯುವುದು, ಮುದುರಿ ಮಾಸುವುದು, ಮೈಲಿಗೆ ಯಾವುದೂ ಆಗ್ತಾ ಇರಲಿಲ್ಲ. ಮುಖ ತೇಜಸ್ಸಿನಿಂದ ತುಂಬಿರುವ ಕೇಸರಿ ಬಣ್ಣದ ಸೀರೆ ಉಡಿಸಿ ವನವಾಸಕ್ಕೆ ಹೊರಡುವ ಮುನ್ನ ಆಭರಣ ಬಿಟ್ಟು ಬಂದಿದ್ದ ಸೀತೆಗೆ, ಮಗಳೇ, ಹೆಣ್ಣು ಮಕ್ಕಳಿಗೆ ಆಭರಣ ಸೌಭಾಗ್ಯ ಎಂದು ತಮ್ಮಲ್ಲಿದ್ದ ಆಭರಣಗಳನ್ನು ಸೀತೆಗೆ ಹಾಕ್ತಾರೆ ಅನಸೂಯಾದೇವಿ. ಹಾಗೆ ಕೆಲವು ಸೂಕ್ಷ್ಮ ಗೌಪ್ಯ ವಿಚಾರಗಳನ್ನು ಉಪದೇಶ ಕೂಡ ಮಾಡ್ತಾಳೆ. ಹೀಗೆ ಮಹಾಸತಿ ಹರಸಿಕೊಟ್ಟ ಒಂದೇ ಸೀರೆಯಲ್ಲಿ ಸೀತಾಮಾತೆ 14 ವರ್ಷ ವನವಾಸ ಮಾಡಿದ್ಲು. ಇನ್ನು ನಿರ್ಜಲ ಉಪವಾಸ ಹೇಗೆ ಮಾಡಿದ್ಲು ಸೀತೆ ಅಂದರೆ, ರಾವಣ ಸನ್ಯಾಸಿ ವೇಷದಿಂದ ಬಂದು ಮೋಸದಿಂದ ಸೀತೆಯನ್ನು ಅಪಹರಿಸಿ ಲಂಕಾ ನಗರಕ್ಕೆ ತಂದು ಬಂಧನದಲ್ಲಿ ಇಡ್ತಾನೆ. ಸೀತೆಯ ಕಾವಲಿಗೆ ತ್ರಿಜಟೆ ಎಂಬ ರಾಕ್ಷಸಿಯನ್ನ ಇಡ್ತಾನೆ. ತ್ರಿಜಟೆಯಂತೂ ಸೀತೆಯನ್ನ ಮಗಳಂತೆ ನೋಡ್ಕೊಳ್ತಾ ಇರ್ತಾಳೆ. ಸೀತೆ ರಾವಣನಿಂದ ಅಪಹರಿಸಲ್ಪಟ್ಟಾಗಿನಿಂದ ತುಂಬ ದುಃಖದಲ್ಲಿರ್ತಾಳೆ. ಒಂದು ಹನಿ ನೀರನ್ನಾಗಲಿ ಒಂದು ಹಣ್ಣನ್ನಾಗಲಿ ಸೇವಿಸಿರೋದಿಲ್ಲ. ತ್ರಿಜಟೆ ಅವಳಿಗೆ ಆಹಾರ ಕೊಡೋಕ್ಕೆ ಬಂದಾಗ ಸೀತೆ, ನಾನು ಬಿಡುಗಡೆಯಾಗುವ ತನಕ ಏನನ್ನೂ ಸೇವಿಸುವುದಿಲ್ಲ ಅಂತ ಶಪಥ ಮಾಡ್ತಾಳೆ. ಅದೇ ರೀತಿ ಉಪವಾಸದಿಂದ ದಿನಗಳನ್ನು ಕಳೀತಾ ಇರ್ತಾಳೆ. ಸೀತೆ ದೇವಿ ಸ್ವರೂಪಿ ಆದ್ರೂ ಎಲ್ಲರಂತೆ ಸಾಮಾನ್ಯ ಸ್ತ್ರೀಯಾಗಿ ಭೂಮಿಗೆ ಬಂದವಳು. ಮನುಷ್ಯರಂತೆ ಬಾಯಾರಿಕೆ, ಹಸಿವು, ನೀರಡಿಕೆ ಎಲ್ಲ ಆಗ್ತಾ ಇತ್ತು. ಇದರಿಂದ ಆಕೆ ದಿನೇ ದಿನೇ ಕೃಶವಾಗ್ತಾ ಇರ್ತಾಳೆ. ದೇವಲೋಕದಲ್ಲಿದ್ದ ದೇವತೆಗಳಿಗೆ ಇದರಿಂದ ಆತಂಕ ಆಗುತ್ತೆ. ಮುಂದೆ ಏನು ಗತಿ ಅಂತ ಎಲ್ಲ ದೇವತೆಗಳು ಸಮಾಲೋಚನೆ ನಡೆಸಿ ಇಂದ್ರನ ಬಳಿ ಇದ್ದ ಪಾಯಸವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರಂತೆ ಇಂದ್ರನು ತನ್ನಲ್ಲಿದ್ದ ಅತ್ಯಮೂಲ್ಯವಾದ ಅಮೃತದ ಪಾಯಸವನ್ನು ಸೀತೆಗೆ ಕೊಡೋದಕ್ಕೆ ಬ್ರಹ್ಮನಿಂದ ಅನುಮತಿಯನ್ನು ಪಡೆದು ಹೊರಡುತ್ತಾನೆ. ಇಂದ್ರ ಲಂಕೆಗೆ ಬಂದು ಸೀತಾಮಾತೆಗೆ, ದೇವಿ, ಈ ಪಾಯಸವನ್ನು ಸ್ವೀಕರಿಸಿ ನೀವು ಚೇತೋಹಾರಿಯಾಗಿ ಹಸಿವು, ಬಾಯಾರಿಕೆ, ಆಯಾಸ, ಬಳಲಿಕೆ ಇವುಗಳಿಂದ ಮುಕ್ತರಾಗುವಿರಿ. ನಿಮಗೆ ಬೇಕೆನಿಸಿದರೆ ಮಾತ್ರ ಬೇರೆ ಆಹಾರ ಸೇವಿಸಬಹುದು. ಇದು ಯಜ್ಞ ಯಾಗಾದಿಗಳ ಹವಿಸ್ಸಿನಿಂದ ತಯಾರಾದ ಅಮೃತದ ಪಾಯಸ ಎಂದು ಪಾಯಸ ತುಂಬಿದ ಚಿನ್ನದ ಬಟ್ಟಲನ್ನು ಸೀತೆಗೆ ಕೊಟ್ಟು ಅದನ್ನು ಸ್ವೀಕರಿಸುವಂತೆ ಹೇಳ್ತಾನೆ. ಆದರೆ ಸೀತೆ ಅದನ್ನು ಸೇವಿಸೋದಿಲ್ಲ. ಆಕೆಗೆ ಅನುಮಾನ ಬರುತ್ತೆ. ಇದನ್ನು ರಾವಣ ತನ್ನ ಮಾಯೆಯಿಂದ ದೇವತೆಯನ್ನು ಸೃಷ್ಟಿಸಿ ಪಾಯಸ ಕಳಿಸಿರಬಹುದು. ಇದನ್ನು ಕುಡಿದು ನಾನು ಸ್ಮೃತಿ ತಪ್ಪಿದರೆ ಅಂತ ಯೋಚನೆ ಮಾಡಿ ದೇವೇಂದ್ರನಿಗೆ, ನೀವು ಯಾರೂ ನನಗೆ ಗೊತ್ತಿಲ್ಲ, ಇದು ಮೊದಲೇ ಮಾಯಾಲೋಕ ಇದ್ದ ಹಾಗಿದೆ, ಯಾರು ಯಾವ ವೇಷ ಧರಿಸಿ ಬರ್ತಾರೋ ಗೊತ್ತಿಲ್ಲ, ನನಗೆ ಏನೂ ಬೇಡ ಅಂತ ಹೇಳ್ತಾಳೆ. ದೇವೇಂದ್ರನಿಗೆ ಸೀತೆಯ ಅನುಮಾನ ಅರ್ಥ ಆಗುತ್ತೆ. ಆಗ
ಮಾತೆ, ನಿಮ್ಮ ಅನುಮಾನ ಸಹಜವಾದುದು. ಆದರೆ ಧರ್ಮ ಮಾರ್ಗದಲ್ಲಿರುವ ಶ್ರೀರಾಮ ಹಾಗೂ ಮಾತೆಗೆ ಸಹಾಯ ಆಗಲಿ ಅಂತ ಈ ಪಾಯಸವನ್ನು ತಗೊಂಡು ಬಂದಿದ್ದೀನಿ. ಇದರಲ್ಲಿ ಯಾವ ಮಾಯೆಯೂ ಇಲ್ಲ. ನಾನು ದೇವಲೋಕದ ದೇವೇಂದ್ರ ಅಂತ ಹೇಳಿ ತನ್ನ ಆಭರಣಗಳು, ಆಯುಧ ಇವುಗಳ ವಿಶೇಷತೆಯನ್ನು ವಿವರಿಸಿ ತನ್ನ ಚೆಹರೆಯನ್ನು ತಿಳಿಸ್ತಾನೆ. ನಾನು ಭೂಮಿಯ ಮೇಲೆ ನಿಲ್ಲಲು ಆಗುವುದಿಲ್ಲ, ನನ್ನ ಕಣ್ಣಿನ ರೆಪ್ಪೆ ಬಡಿಯುವುದಿಲ್ಲ ಎಂದೆಲ್ಲ ವಿಶೇಷತೆಗಳನ್ನು ತಿಳಿಸಿದಾಗ ಸೀತೆಯ ಅನುಮಾನ ಪರಿಹಾರ ಆಗತ್ತೆ. ಆಗ ಇಂದ್ರ ತಂದ ಪಾಯಸವನ್ನು ತೆಗೆದುಕೊಂಡು ಮೊದಲು ದೇವತೆಗಳಿಗೆ, ನಂತರ ಪಿತೃಗಳಿಗೆ ಅರ್ಪಿಸ್ತಾಳೆ. ಆನಂತರ ಪತಿ ಶ್ರೀರಾಮನಿಗೆ ಹಾಗೂ ಮಗನಂತಿರುವ ಲಕ್ಷ್ಮಣನಿಗೆ ಅರ್ಪಿಸಿ ದೇವರಾಜ ಇಂದ್ರನಿಗೆ, ಈ ಪಾಯಸವನ್ನು ನಾನು ಸೇವಿಸಿದರೆ ನನ್ನ ಪತಿ ಹಾಗೂ ಮೈದುನನಿಗೂ ಸಲ್ಲಬೇಕು, ನನ್ನ ಹಾಗೆ ಅವರಿಗೂ ಹಸಿವು ನೀರಡಿಕೆ ಆಗಬಾರದು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಇಂದ್ರನು, ನಿಮ್ಮ ಇಚ್ಛೆಯಂತೆ ಆಗಲಿ ಅಂತ ಹೇಳ್ತಾನೆ. ಸೀತೆ ಭಕ್ತಿಯಿಂದ ದೇವತೆಗಳನ್ನು ಪ್ರಾರ್ಥಿಸಿ ಪಾಯಸವನ್ನು ಸೇವಿಸಿ ಹಸಿವು, ಬಾಯಾರಿಕೆ, ಆಯಾಸಗಳಿಂದ ಮುಕ್ತಳಾಗ್ತಾಳೆ. ಇದೇ ರೀತಿ ಕಾಡಿನಲ್ಲಿದ್ದ ರಾಮ ಲಕ್ಷ್ಮಣರು ಕೂಡ ಹಸಿವು, ಬಾಯಾರಿಕೆಯಿಂದ ಮುಕ್ತರಾಗ್ತಾರೆ. ಈ ರೀತಿ ದೇವೇಂದ್ರ ಕೊಟ್ಟ ಅಮೃತದ ಪಾಯಸ ಸೇವಿಸಿ ವನವಾಸದಲ್ಲಿದ್ದ ಸೀತೆ, ರಾಮ, ಲಕ್ಷ್ಮಣರು ಹಸಿವು, ಆಯಾಸ, ನೀರಡಿಕೆಗಳಿಂದ ಮುಕ್ತರಾಗಿದ್ದರು. ಈ ಕಥೆಯನ್ನು ಕೇಳಿ ನಿಮಗೇನನ್ನಿಸ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.